ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನಿವತ್ತು 14 ಕೋಳಿ ಇತ್ತಲ್ವ ಲಾಸ್ಟ್ ಟೈಮು. ಈಗ 10 ಕೋಳಿ ಎಕ್ಸ್ಟ್ರಾ ಇನ್ಕ್ರೀಸ್ ಮಾಡಿದ್ದೀನಿ. ಬರೀ ಕಿತ್ತಾಡ್ಕೊಂಡೇ ಇದ್ದಾವೆ. ಅವತ್ತಿಂದನೂ ಕಿತ್ತಾಡೋದಕ್ಕೆ ಸಮಾಧಾನ ಆಗಲೇ ಇಲ್ಲ. ಬರೀ ಕಿತ್ತಾಡೋದೆ. ಅದು ಊಟಕ್ಕೆ ಕಿತ್ತಾಡ್ತಾವ ಇಲ್ಲ, ಬರೀ ಸುಮ್ಮನೆ ಕಿತ್ತಾಡೋದು. ಅದ್ರ ಮುಂದೆ ಹೋಗಂಗಿಲ್ಲ ನೋಡೋಂಗೆ, ಅದ್ರ ಮುಂದೆ ಹೋಗಂಗಿಲ್ಲ, ಹಿಂದೆ ಹೋಗಂಗಿಲ್ಲ, ಸುಮ್ಮನೆ ಕಿತ್ತಾಡೋದು. ಈಗ ಇದು ಹಳೇದ್ರ ಜೊತೆ ಇನ್ನು 10 ಕೋಳಿ ತಂದಿದ್ದೀನಿ. 2 ಹುಂಜ 8 ಹೆಣ್ಣು ಕೋಳಿಗಳು. ಸೊ ಇವು ಕೆಳಗಡೆ ಇಳಿದಿಲ್ಲ. ಇವು ಹಳೇವು ತುಂಬ ಕಿತಾಪತಿ ಮಾಡ್ತಿದ್ದಾವೆ. ಕೆಳಗಡೆ ಬಂದರೆ ಓಡಿಸ್ತಿದ್ದಾವೆ ಮೇಲಕ್ಕೆ, ಓಡಿ ಓಡಿ ಅಂತೇಳಿ ತುಂಬ ದರ್ಬಾರ್ ಮಾಡ್ತಿದ್ದಾವೆ. ಆಡಳಿತ ಥರ ದರ್ಬಾರ್ ಮಾಡ್ತಿದ್ದಾವೆ. ನಂದು ಜಾಗ ಇದು, ನೀವೇನು ಬಂದಿರೋದು? ಬಸ್ರು ಬಂದಾಗ ಸ್ವಲ್ಪ ಅಧಿಕಾರ ಚಲಾಯಿಸ್ತಾರಲ್ಲ ಹಾಗೆ. ಅದು ಸ್ವಲ್ಪ ವೈಟ್ ಈ ಕಡೆ ವೈಟ್ ಇದೆಯಲ್ಲ, ಅದು ಇದು ತಲೆಯೆಲ್ಲ ಏನೋ ಕೆರ್ಕೊತಾ ಇದೆ ನೋಡಿ ವೈಟ್. ಅದು ಸ್ವಲ್ಪ ಇಳಿದಿತ್ತು ಆಯಿತಾ. ಏನು ಕಚ್ತಾ ಇದೆ, ಓಡಿಸ್ತಿದೆ, ಕಚ್ಚೋದು ಓಡಿಸೋದು ಹಿಂಗೆ ಮಾಡ್ತಿದ್ದಾವೆ. ಸೊ ನೆನ್ನೆ ತಂದಿರೋದು ನೈಟು, ಹಾಗಾಗಿ ಬಿಟ್ಟಿಲ್ಲ ಇವತ್ತು ಕೋಳಿಗಳನ್ನ ಆಚೆ ನಾನು. ಇವು ಹಳೆ ಕೋಳಿಗಳು ಬಿಡೋದ ಏನೋ, ಹೊಸವೆಲ್ಲ ಮೇಲಿದ್ದಾವೆ, ಹಳೆವು ಬಿಡೋದ ಏನೋ ಗೊತ್ತಾಗಿಲ್ಲ ನನಗೆ. ಎಲ್ಲ ಡೋರ್ ಹತ್ರ ಬಂದಿದ್ದಾವೆ ಎಲ್ಲ. ನೋಡಿ, ಬಿಡು ಅಂತ, ಆಚೆಗೆ ಬಿಡು ನಮ್ಮನ್ನು ಅಂತ ಡೋರ್ ಹತ್ರ ಬಂದಿದ್ದಾವೆ ಇವು. ಸೊ ಬಿಡಬೇಕಾ ಬೇಡ ಗೊತ್ತಿಲ್ಲ. ಮತ್ತು ಇದು ಹಳೆ ಕೋಳಿ ಇದ್ದು ಹೊಸ ಕೋಳಿಗಳನ್ನು ತಂದಾಗ ಅವತ್ತಿಗೆ ಬಿಟ್ಟರೆ ವಾಪಸ್ ಬರ್ತಾವೆ ಅವು. ಸೊ ಏನ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.